ನೀಲಾಂಜನಂ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಈ ಶನೇಶ್ವರ ಅವನ ಲೀಲೆ ಏನು, ಅವನು ಈ ಮಾಸದಲ್ಲಿ ಎಷ್ಟು ಖುಷಿ ಪಡುತ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಈ ಮಾಸ ಯಾವುದು ಅಂದರೆ ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಈ ಶನೇಶ್ವರನನ್ನು ಒಲಿಸಿಕೊಳ್ಳೋದಕ್ಕೆ ತುಂಬ ಅತ್ಯುನ್ನತ ಮಾಸವಾಗಿದೆ. ಯಾಕೆಂದರೆ ಈ ಧನುರ್ಮಾಸದಲ್ಲಿ ಶನೇಶ್ವರನ ಕೃಪೆಗೆ ಪಾತ್ರರಾಗ್ಬೋದು. ಏಕೆಂದರೆ ಶನೇಶ್ವರ ತುಂಬ ಕಠಿಣ ಸ್ವಭಾವ ಮತ್ತು ದಂಡನಾಯಕ. ದಂಡಿಸುವ ಗುರಿಯನ್ನು ಹೊಂದಿರ್ತಾರೆ ಆ ಪರಮಾತ್ಮ. ಶಿಕ್ಷೆ ಕೊಡುವುದಾಗಿರ್ತದೆ, ನ್ಯಾಯ ಕೊಡಿಸೋದಾಗಿ. ಚಳಿಯಲ್ಲಿ ಯಾರು ಈಚೆಗಡೆ ಬರಲ್ಲ ನಾವು. ಅದಕ್ಕೋಸ್ಕರ ಈ ಧನುರ್ಮಾಸದ ಈ ಚಳಿಯಲ್ಲಿ ಆ ಸ್ವಾಮಿನ ಸ್ಮರಣೆ ಮಾಡಿಕೊಂಡು ಮುಂಜಾನೆ 3, 4, 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ಆ ಭಗವಂತ ಶನೇಶ್ವರನ ಗುಡಿಗೆ ಹೋಗ್ತಕ್ಕಂಥದ್ದು ಮಾಡಬೇಕಾಗತ್ತೆ. ಪ್ರತಿದಿನ ಎಳ್ಳು ಬತ್ತಿ ಹಚ್ಚೋದನ್ನು ನಾವು ಮಾಡಬೇಕಾಗತ್ತೆ ಫ್ರೆಂಡ್ಸ್. 9 ದಿನಗಳು 9 ನವಗ್ರಹಗಳ ಸಂಕೇತವಾಗಿ ಪ್ರತಿದಿನ ಮುಂಜಾನೆ ಎದ್ದು 9 ಎಳ್ಳು ಬತ್ತಿನ 9 ದಿನಗಳು ಹೋಗಿ ಹಚ್ಚಬೇಕಾಗತ್ತೆ. ಹಚ್ಚೋದ್ರ ಜೊತೆಗೆ ಮಹಾಭಕ್ತಿಯಿಂದ ಪ್ರಶಾಂತ ಮನಸ್ಥಿತಿಯಿಂದ ನಮ್ಮ ಕಷ್ಟಗಳನ್ನು ಹೇಳ್ಕೋಬೋದು. ಹೇಳ್ಕೊಂಡು ನಮ್ಮ ಕಷ್ಟಗಳನ್ನು ಕಳ್ಕೊಳ್ಳುವಂಥ ಪರಿಹಾರ ಹುಡಿಕೊಳ್ಬೋದು. ಆ ಶನಿ ಪರಮಾತ್ಮನಿಗೆ ನವಗ್ರಹ ಇರೋ ಸ್ಥಾನ ಅಥವಾ ಶನೇಶ್ವರ ಇರೋ ಸ್ಥಾನದಲ್ಲಿ ಆ ಗುಡಿಯಲ್ಲಿ ಭಕ್ತಿಯಿಂದ ಎಳ್ಳು ಬತ್ತಿ ಹಚ್ಚಿ ಆ ಸ್ವಾಮಿ ಯಾವ ದಿಕ್ಕಿನಲ್ಲಿದ್ದರೂ ನಮ್ಮ ದಿಕ್ಕಿನ ಹತ್ರ ಸೆಳೆಯಬಹುದು. ಹೇಗೆ ಅಂದರೆ, ಯಾರಾದರೂ ಅಡುಗೆ ಮಾಡ್ತಿದ್ರೆ, ಯಾರೋ ಅಡುಗೆ ಮಾಡ್ತಿದ್ರೆ ವಾಸನೆ ಎಲ್ಲಿಂದ ಬರ್ತಾದೆ ಅಂತ ಹುಡಿಕೊಂಡು ಆ ಅಡುಗೆ ಮಾಡ್ತಿರ್ತಕ್ಕಂಥ ಸ್ಥಳಕ್ಕೆ ನಾವು ಬರ್ತೀವಿ. ಹಾಗೆ ನಾವು ಎಳ್ಳು ಬತ್ತಿ ಹಚ್ಚೋದಕ್ಕೆ ಶುರು ಮಾಡಿದ್ರೆ ಆ ಪರಮಾತ್ಮ ಯಾರೋ ನನಗೋಸ್ಕರ ಎಳ್ಳು ಬತ್ತಿ ಹಚ್ಚುತ್ತಾರಲ್ಲ ಅಂತ ತಿರುಗಿ ನೋಡ್ತಾರೆ. ಆ ಎಳ್ಳು ಬತ್ತಿ ಹಚ್ಚೋದ್ರ ಅರ್ಥವೇ ಇದು. ಆ ಸ್ವಾಮಿ ಯಾವ ದಿಕ್ಕಿನಲ್ಲಿ ಯಾರ ಕಡೆ ಲಿಗ ಇದ್ರೂ ನಮ್ಮ ಕಡೆ ಲಿಗ ಆಗಲಿ, ನಮ್ಮ ಭಕ್ತಿಯ ಕೂಗು ಅವ್ರಿಗೆ ಕೇಳಿಸ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಎಳ್ಳು ಬತ್ತಿ ಹಚ್ಚುತ್ತೀವಿ ಫ್ರೆಂಡ್ಸ್. ಎಳ್ಳು ಬತ್ತಿ ಸತ್ಯದ ಸಂಕೇತ. ಕಪ್ಪು ಅನ್ನೋದು ಸತ್ಯ ಅಲ್ವಾ? ಹಾಗೆ ನಾರಾಯಣಗೂ ಸಂಬಂಧಪಟ್ಟಿದ್ದೇ ಎಳ್ಳು ಅಲ್ವಾ? ಅದಕ್ಕೆ ಆ ಭಕ್ತಿಯಿಂದ ಎಳ್ಳು ಬತ್ತಿ ಹಚ್ಚಿ 9 ದಿನಗಳು ಅಥವಾ 9 ವಾರಗಳು ಆ ಸ್ವಾಮಿಗೆ ಹಚ್ಚಿ ನವಗ್ರಹ ಪ್ರದಕ್ಷಿಣೆ ಮಾಡಿ, ಅಲ್ಲಿ ದೇವಸ್ಥಾನ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳು ಸಕ್ಕರೆ ದಾನ ಮಾಡಿ, ತುಳಸಿ ಸ್ವಾಮಿಗೆ ಸಮರ್ಪಣೆ ಮಾಡಿ, ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಸ್ವಾಮಿಗೆ ಸಮರ್ಪಣೆ ಮಾಡಿ, ನವಧಾನ್ಯನ ನವಗ್ರಹಗಳಲ್ಲಿ ಕೊಡಿ. ಹಾಗೆ ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಎಳ್ಳು ಸಕ್ಕರೆ, ಅನ್ನದಾನ, ಅಭಿಷೇಕ ಮುಂತಾದವುಗಳನ್ನ ಅವ್ರಿಗೆ ಕೊಟ್ಟು ನಿಮ್ಮ ಪಾಪವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಇದಾಗಿರ್ತದೆ. ಅದರ ಜೊತೆಗೆ ಕರಿ ವಸ್ತು ಸ್ವಾಮಿಗೆ ದಾನ ಮಾಡಿ, ಆ ಕರಿ ವಸ್ತುಗಳ ಹಾಗೆ ಬಟ್ಟೆಗಳು, ಉಡುಗೊರೆಗಳು ಇನ್ನೇನೇ ಇದ್ದರೂ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಡವರಿಗೆ ದಾನ ಮಾಡಿ. ಆ ಸ್ವಾಮಿ ಏನು ಇಷ್ಟಪಡ್ತಾನೆ ಅಂದರೆ, ಬಡವರಿಗೆ ವಸ್ತ್ರದಾನ, ಚಪ್ಪಲಿ ದಾನ, ಆಹಾರ ಧಾನ್ಯ ಇವುಗಳನ್ನ ಬಡವ್ರಿಗೆ ಹಂಚೋದ್ರಿಂದ ಭಗವಂತ ಖುಷಿ ಪಡ್ತಾರೆ. ಅದು ಇದು ಗಬ್ಬು ತಿನ್ಕೊಂಡು ಮನೇಲಿ ಕುಂತಿದ್ರೆ ಅವನು ಯಾವತ್ತೂ ಇಷ್ಟಪಡಲ್ಲ, ಕಷ್ಟ ಕೊಡ್ತಾರೆ. ಅವನು ಇಷ್ಟಪಡಬೇಕು ಅಂದರೆ ದಾನ ಧರ್ಮದಲ್ಲಿ ಮುಂದಾಗಿರಬೇಕು. ಅದರಲ್ಲಿ ಸ್ವಾಮಿ ಭಕ್ತಿ ಅಂದರೆ ಅದು ತುಂಬ ಸಿಸ್ಟಮ್ ಇರ್ತಕ್ಕಂಥದ್ದು. ಭಕ್ತಿನ ಮೆರೆಯುವಂಥ ಈ ಮಾಸ ಆಗಿದೆ. ಈ ಮಾಸದಲ್ಲಿ ನಿಮ್ಮ ಭಕ್ತಿಯಿಂದ ಸ್ವಾಮಿ ಪರಮಾತ್ಮನನ್ನು ಒಲಿಸಿಕೊಳ್ಳುವಂಥ ಮಾರ್ಗ ಕೂಡ ನಾನು ಹೇಳಿದ್ದೀನಿ. ಈ ಮಾರ್ಗದಂತೆ ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆ ಆ ಭಗವಂತನಿಗೆ ಮುಟ್ಟುತ್ತೆ ಫ್ರೆಂಡ್ಸ್. ನೀವು ಕರ್ಮವನ್ನು ಮಾಡಬೇಕಷ್ಟೇ, ಆ ಫಲನ ಭಗವಂತ ಕೊಡ್ತಾನೆ. ಆ ಕೊಡೋವರೆಗೂ ಕಾಯಬೇಕಾಗತ್ತೆ. ಯಾಕೆಂದರೆ ಶನೇಶ್ವರ ಅಂದ್ರೆ ನಿಧಾನ, ಮಂದಗತಿಯ ಭಗವಂತನಾಗಿರೋದ್ರಿಂದ ಕಷ್ಟ ಕಳೆಯುವುದು ನಿಧಾನ, ಕಷ್ಟ ಕೊಡುವುದು ಕೂಡ ನಿಧಾನವೇ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಜೀವನ ಮಾಡಬೇಕು. ನ್ಯಾಯ ಮಾರ್ಗದಲ್ಲಿ ನಾವು ನಡೆದ್ರೆ ಆ ಭಗವಂತ ಕಾಕ ವಾಹನದ ಅಧಿಪತಿ ಶನೇಶ್ವರ ನಮ್ಮನ್ನು ಕಾಪಾಡ್ತಾನೆ. ನೆನಪಿರಲಿ ಫ್ರೆಂಡ್ಸ್, ಎಳ್ಳು ಬತ್ತಿ ಹಚ್ಚುವಾಗ ಯಾವ ಭಿನ್ನ ಆಗದಂತೆ ನಾವು ಹಚ್ಚಬೇಕು. ಪ್ರತಿದಿನ 9ರಂತೆ 9 ದಿನ 9 ಗ್ರಹಗಳಿಗೆ ನೆನಪಿನಲ್ಲಿ ಇಟ್ಕೊಂಡು ಆ 9 ಗ್ರಹಗಳಿಗೆ ಪ್ರತಿದಿನವೂ ಹಚ್ಚುತ್ತಾ ಹೋಗಿ, ಖಂಡಿತ ಸ್ವಾಮಿ ನಿಮ್ಮನ್ನು ಕಾಪಾಡ್ತಾನೆ.
ಅಥವಾ ನಿಮ್ಮ ಹತ್ರ ತಿರುಗು ನೀಡಿ ಕಷ್ಟ ಕೊಡಬಹುದು, ಅಥವಾ ಕಷ್ಟದಿಂದ ನಿಮ್ಮನ್ನು ಮುಕ್ತಿ ಮಾಡಬಹುದು, ಅಥವಾ ನಿಮಗೆ ಒಳ್ಳೆಯ ವಿಜಯದ ಹಾದಿಯನ್ನು ಕೂಡ ತೋರಿಸಬಹುದು. ಅದರಿಂದ ಸ್ವಾಮಿಯನ ಆರಾಧನೆಯ ಮಹಾಭಕ್ತಿ, ಪರಿಶುದ್ಧ ಭಕ್ತಿಯಿಂದ ಆರಾಧನೆ ಮಾಡಿ ಫ್ರೆಂಡ್ಸ್. ಜೊತೆಗೆ ತಾರೆ ಮರ, ಬನ್ನಿ ಮರ, ಅಶ್ವತ್ಥ ಮರ, ಹೀಗೆ ಬಿಲ್ವಪತ್ರೆ ಮರ, ಇಂತಹ ದೇವತೆಗಳಿಗೆ ಸಂಬಂಧಪಟ್ಟ ಈ ಮರಗಳನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಉಸಿರಾಟ ಕ್ರಿಯೆಗಳು ಒಳ್ಳೆಯದಾಗುತ್ತೆ, ನಮ್ಮ ಆರೋಗ್ಯವು ಕೂಡ ಹೆಚ್ಚುತ್ತೆ. ಹಾಗೆ ಆ ಮರದ ಅಧಿಪತಿಗಳಿಗೂ ಕೂಡ ಸಂತೃಪ್ತಿಯಾಗಿ ಅವರು ಮುಂದೆ ಕಷ್ಟ ಕಾಲದಲ್ಲಿ ಆಶೀರ್ವಾದ ಮಾಡುತ್ತಾರೆ ಫ್ರೆಂಡ್ಸ್. ಇದು ಕೂಡ ನಿಮ್ಮಲ್ಲಿ ನೆನಪಲ್ಲಿರಬೇಕಾದದ್ದೇ. ಓಂ ಶನೇಶ್ವರಾಯ ನಮಃ. ಧನ್ಯವಾದಗಳು.